ತುಳ್ಸವ್ವ, ಇಷ್ಟೆಲ್ಲ ಸಮಸ್ಯೆ ಮೀರಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ಯಾ, ಏನಾರು ನಾಕ್ ಮಾತಾಡವಾ? ನಾನು ಮೊದಲನೇ ದಿನ ಈ ಊರಿನ ಪಂಚಾಯಿತಿ ಅಧ್ಯಕ್ಷೆಯಾಗಿ ಸ್ಥಾನ ಅಲಂಕರಿಸ್ತಾ ಇದ್ದೀನಿ. ಈ ದಿನ ನಾನು ಮಾಡೋ ಪ್ರತಿಜ್ಞೆ ಏನು ಅಂದರೆ, ನನ್ನ ಅಣ್ಣ ಅಧ್ಯಕ್ಷ ಆಗಿದ್ದಾಗ ಅವನು ಗಳಿಸಿರೋ ಹೆಸರಿಗೆ, ಅವನ ಗೌರವಕ್ಕೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ಈ ಸ್ಥಾನಕ್ಕೆ ನ್ಯಾಯ ಒದಗಿಸ್ತೀನಿ. ಈ ಊರಿನ ಜನರನ್ನ, ಈ ಊರನ್ನ ಕಾಪಾಡ್ತೀನಿ. ಒಂದು ವೇಳೆ ನಾನೇನಾದರೂ ತಪ್ಪು ಮಾಡಿದ್ರೆ ಯಾರು ತುಳಸಿ ತಪ್ಪು ಮಾಡಿದ್ಲು ಅಂತ ಹೇಳಲ್ಲ, ಶಿವಣ್ಣನ ತಂಗಿ ತಪ್ಪು ಮಾಡಿದ್ಲು ಅಂತ ಹೇಳ್ತಾರೆ. ಅದರಿಂದ ತುಂಬ ಭಯ ಭಕ್ತಿಯಿಂದ ಈ ಜವಾಬ್ದಾರಿನ ನಿಭಾಯಿಸ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ನಮ್ಮ ಇಂದ್ರನ್ ಹೆಂಡತಿ ತುಳಸಿಗೆ ಜೈ. ತಂಗವ್ವ, ಅವಳು ಬರೀ ಇಂದ್ರನ್ ಹೆಂಡತಿ ಅಲ್ಲ. ಈ ಕೂಗ್ತೀನಿ ನೋಡೋಣ. ನಮ್ ಶಿವಪುರದ ಪಂಚಾಯಿತಿ ಅಧ್ಯಕ್ಷ ತುಳಸಿಗೆ ಜೈ. ಮೊದಲನೇ ಮಹಿಳಾ ಅಧ್ಯಕ್ಷೆ ತುಳಸಿಗೆ ಜೈ ಜೈ. ತುಳ್ಸವ್ವ, ನಮ್ಮ ಊರಿನ ಪಂಚಾಯಿತಿಗೆ ಬಹಳ ದಿವಸದಿಂದ ಅಧ್ಯಕ್ಷರು ಇಲ್ದಿದ್ದ ಕಾರಣ ತುಂಬಾ ಮನವಿ ಪತ್ರಗಳು ಬಂದಿದ್ದಾವೆ. ಇವನ್ನ ಪರಿಶೀಲಿಸಬೇಕು. ಪುಟಿ, ಮೊದಲನೇ ಸಲ ಅಧ್ಯಕ್ಷೆಯಾಗಿ ಮೊದಲನೇ ಮನವಿ ಪತ್ರ ನೋಡಿ ಅದನ್ನ ಬಗೆಹರಿಸೋದು ತುಂಬಾ ವಿಶೇಷವಾಗಿರುತ್ತೆ. ಯಾಕೆ ಅಂದ್ರೆ ಕೊನೆವರೆಗೂ ಅದೇ ನಿನ್ನ ನೆನಪಲ್ಲಿರುತ್ತೆ. ಅಣ್ಣ, ಆ ಮೊದಲನೇ ಮನವಿ ಪತ್ರನ ನೀನೇ ನನ್ನ ಕೈಯಾರೆ ತೆಕ್ಕೊಡು. ಅಧ್ಯಕ್ಷರಿಗೆ, ನನ್ನ ಮಗ ಕಾಣಿಯಾಗಿ 1 ವಾರವಾಗಿರುತ್ತದೆ. ಶಿವಪುರದಲ್ಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರು ಅವರು ಸರಿಯಾದ ಕ್ರಮ ತೆಗೆದುಕೊಂಡಿರುವುದಿಲ್ಲ. ನಮಗೆ ಬೇರೆ ದಾರಿ ಕಾಣದೆ ನಿಮ್ಮಲ್ಲಿ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ದಯಮಾಡಿ ನಮ್ಮ ಮಗನನ್ನು ಹುಡುಕಿಕೊಡಲು ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ.